then relation between electric field and electric potential. Look here in the earlier chapter, you know what is charge, what is the property of charges, then electric field due to a point charge. The equation is E is equal to 1 by 4 pi epsilon q divided by r square, so and so. And now let us come to the electric potential. When an electric charge is placed in an electric field, it experiences a force. Therefore, work has to be done in moving a charge against the electric force. Look here, when an electric charge is placed in electric field, it experiences a force. Field means force. ಎಲ್ಲಿ ಫೀಲ್ಡ್ ಇರುತ್ತೋ ಅಲ್ಲಿ ಫೋರ್ಸ್ ಇದೆ ಅಂತ ಅರ್ಥ. ಹಾಗೆಯೇ ಇಲ್ಲಿ ಫೀಲ್ಡಲ್ಲಿ ಒಂದು ಚಾರ್ಜ್ ಇಟ್ಟಾಗ ಅದರ ಮೇಲೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ಫೋರ್ಸ್ ಮೂಲಕ ಚಾರ್ಜ್ ಮೂವ್ ಆದರೆ ಅಥವಾ ಡಿಸ್ಪ್ಲೇಸ್ಮೆಂಟ್ ಆದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅನ್ನು ನಾವೇಂತ ಕರಿತೀವಿ? ವರ್ಕ್ ಅಂತ ಕರಿತೀವಿ. ಎಲ್ಲಿ ವರ್ಕ್ ಆಗುತ್ತೋ ಅಲ್ಲಿ ಎನರ್ಜಿ ಇರುತ್ತೆ. Look here, the electric potential at a point in electric field is defined as the amount of work done in moving a unit positive charge from infinity to that point against the field. This is the definition of electric potential. Nothing but any charge having a electric field, it is 0 at infinity, because you know the equation in the first chapter, E is equal to 1 by 4 pi epsilon q divided by r square. When E is equal to 0, r is equal to infinity. I mean the distance is infinity, then electric field is 0. Yes, nothing but the unit positive charge move from infinity to that point against the field. ಅಂದರೆ ಒಂದು ಚಾರ್ಜ್ ಪಾರ್ಟಿಕಲ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನು ಎಲೆಕ್ಟ್ರಿಕ್ ಫೀಲ್ಡ್ ಇನ್ಫಿನಿಟಿ, ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ ಅಂತ ಹೇಳ್ತೀವಿ ಇನ್ಫಿನಿಟಿಯಲ್ಲಿ. ಇನ್ಫಿನಿಟಿಯಿಂದ ಒಂದು ಚಾರ್ಜನ್ನು ನಾವು ಈ ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ ವಿರುದ್ಧವಾಗಿ ತಗೊಂಬರ್ಬೇಕಾದ್ರೆ ಎಷ್ಟು ಕೆಲಸ ಮಾಡ್ತೀವಿ ಅದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಗಿರುತ್ತೆ. ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್ ಅಗೇನ್ಸ್ಟ್ ದ ಫೀಲ್ಡ್ ಡೈರೆಕ್ಷನ್. ಅಂದರೆ ಫೀಲ್ಡು ಇನ್ಫಿನಿಟಿಯಿಂದ ಒಂದು ಯೂನಿಟ್ ಪಾಸಿಟಿವ್ ಚಾರ್ಜನ್ನು ನೀವು ಯಾವುದೇ ಒಂದು ಪಾಯಿಂಟ್ವರೆಗೆ ತರಬೇಕಾದ್ರೆ ಎಷ್ಟು ವರ್ಕ್ ಮಾಡಿರ್ತೀವಿ ಅದನ್ನು ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಹಾಗಿದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಹೇಗೆ ಹೇಳೋದು? ದಸ್ ಇಫ್ ಡಬ್ಲ್ಯೂ ಇಸ್ ದ ವರ್ಕ್ ಡನ್ ಇನ್ ಮೂವಿಂಗ್ ಎ ಟೆಸ್ಟ್ ಚಾರ್ಜ್ ಕ್ಯೂ ನಾಟ್, ಇಲ್ಲಿ ಯಾವ ಚಾರ್ಜನ್ನು ಮೂವ್ ಮಾಡ್ತಾ ಇದ್ದೀವಿ ಅದನ್ನು ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಕರಿತೀವಿ ಅಥವಾ ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ. ಆ ಟೆಸ್ಟ್ ಚಾರ್ಜನ್ನು ನಾವು ಕೊಲಮ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್ ಅಂಡರ್ ದ ಕನ್ಸಿಡರೇಷನ್, then the electric potential at the point is V is equal to W by Q naught. V is equal to W by Q naught ಅಂದರೆ ಒಂದು ಚಾರ್ಜ್, ಉದಾಹರಣೆಗೆ ಇಲ್ಲಿ ಕೆಳಗಡೆ ಫೀಲ್ಡ್ ತೋರಿಸ್ತೀನಿ ನಿಮಗೆ. ಹಿಯರ್ ಇಲ್ಲೊಂದು ಚಾರ್ಜ್ ಇದೆ ಪ್ಲಸ್ ಕ್ಯೂ ಅಂತ ಒಂದು ಚಾರ್ಜ್ ಇದೆ. ಈ ಚಾರ್ಜಿನ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿವರೆಗೆ ಇರುತ್ತೆ? ಇನ್ಫಿನಿಟಿವರೆಗೆ ಇರುತ್ತೆ. ಇನ್ನೊಂದು ಚಾರ್ಜನ್ನು ನಾವು ಇನ್ಫಿನಿಟಿಯಿಂದ ಹೀಗೆ ಫೀಲ್ಡ್ ವಿರುದ್ಧವಾಗಿ ತಗೊಂಬಂದರೆ ಆವಾಗ ಎಷ್ಟು ವರ್ಕ್ ಮಾಡ್ತೀವಿ ಅನ್ನೋದನ್ನು ಈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. That is V is equal to W by Q naught. Suppose this Q naught, the test charge, is negligible. ತುಂಬ ಕಡಿಮೆ ಇದೆ ವ್ಯಾಲ್ಯೂ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಲೆಸ್ ದೆನ್ ಯೂನಿಟಿ ಅಂತ ಅನ್ಕೊಳ್ಳೋಣ. ತುಂಬ ನೆಗ್ಲಿಜಿಬಲ್ ಇದೆ ಅಂದರೆ ಟರ್ಮ್ ಈಸ್ ನೆಗ್ಲೆಕ್ಟೆಡ್. ಈ ಟರ್ಮನ್ನು ನೆಗ್ಲೆಕ್ಟ್ ಮಾಡ್ತೀವಿ ಅಂತ ಅರ್ಥ. ನೆಗ್ಲೆಕ್ಟ್ ಮಾಡಿದ್ವಿ ಅಂದರೆ V is equal to W. ಅಂದ್ರೆ ಅರ್ಥ ಏನಾಗಿದ್ರೆ the magnitude of test charge is Q naught is negligible, then V is equal to W. ಅಂದರೆ ಎಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ಎನರ್ಜಿ ಇರುತ್ತೆ ಅಥವಾ ಪೊಟೆನ್ಷಿಯಲ್ ಇರುತ್ತೆ. ಅಂದರೆ ವರ್ಕ್ ಅಂದ್ರೆ ಪೊಟೆನ್ಷಿಯಲ್. therefore V is equal to W ಅಂತ ಕರಿತೀವಿ. ಹಾಗಿದ್ರೆ ನೀವು ಫಸ್ಟ್ ಪಿ.ಯು.ಸಿ ಗೊತ್ತಿದೆ ನಿಮಗೆ ವರ್ಕ್ ಸ್ಕೇಲಾರ್ ವೆಕ್ಟರ್ ಸ್ಕೇಲಾರ್ ಆಗಿರುತ್ತೆ. ಸ್ಕೇಲಾರ್ ಆಗಿರೋದ್ರಿಂದ ಪೊಟೆನ್ಷಿಯಲ್ ಏನಾಗಿರುತ್ತೆ? ಸ್ಕೇಲಾರ್ ಆಗಿರುತ್ತೆ. ಹಾಗಾಗಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ವೋಲ್ಟ್. ಎಸ್, ವೋಲ್ಟ್ ಅಂತಕ್ಕಂಥ ಸೈಂಟಿಸ್ಟು ಈ ಕಾನ್ಸೆಪ್ಟನ್ನು ಕಂಡುಹಿಡಿದ್ರಿಂದ ಅವ್ರ ಹೆಸರಿಂದ ಇದನ್ನು ಕರಿತಾ ಇದ್ದೀವಿ ವೋಲ್ಟ್ ಅಂತೇಳಿ. ಆ್ಯಕ್ಚುಲಿ ವೋಲ್ಟ್ ಅಂದ್ರೆ ಏನು ಅಂತಂದರೆ ಇಲ್ಲಿ ನೋಡಿ ಮೇಲೆ ಇಕ್ವೇಷನ್ ನಂಬರ್ 1 ನೋಡಿ V is equal to W by Q naught. W ಅಂದ್ರೆ ಏನು? ವರ್ಕ್. ವರ್ಕಿಗೆ ಯೂನಿಟ್ ಏನು? ಜೌಲ್.
ಕ್ಯೂ ಅಂದ್ರೇನು ಚಾರ್ಜ್ ಯೂನಿಟ್ ಏನು ಕೂಲಾಂಬ್. ಹಾಗಿದ್ರೆ ಜೌಲ್ ಪರ್ ಕೂಲಾಂಬ್, ಇದನ್ನ ಜೌಲ್ ಪರ್ ಕೂಲಾಂಬ್ ಅಂತ ಕರಿತೀವಿ. ಆ ಜೌಲ್ ಪರ್ ಕೂಲಾಂಬ್ ಅಂತಕ್ಕಂಥದ್ದು ಏನು ಯೂನಿಟ್ ಇದೆಯೋ ಅದನ್ನು ನಾವು ಏನ್ ಕರಿತೀವಿ ಅಂದ್ರೆ ವೋಲ್ಟ್ ಅಂತ ಕರಿತೀವಿ. ಬಿಕಾಸ್ ಆಫ್ ಹಾನರ್ ಟು ದ ವೋಲ್ಟ್ ಅಂತಕ್ಕಂಥ ಸೈಂಟಿಸ್ಟ್ನ ಗೌರವಪೂರ್ವಕವಾಗಿ ನಾವು ಜೌಲ್ ಪರ್ ಕೂಲಾಂಬ್ ಅನ್ನೋದನ್ನ ವೋಲ್ಟ್ ಅಂತ ಕರಿತೀವಿ. ಹಾಗಾಗಿ ಸಪೋಸ್ ಇಲ್ಲಿ ನೋಡಿ, ಈಗ Q is equal to 1 ಕೂಲಾಂಬ್ ಆಗಿ ವರ್ಕ್ 1 ಜೌಲ್ ಆಗಿದ್ರೆ ಅಂದ್ರೆ ನೀವು 1 ಕೂಲಾಂಬ್ ಆಫ್ ಚಾರ್ಜ್ ಅನ್ನ 1 ಜೌಲ್ ಆಫ್ ವರ್ಕ್ ಅನ್ನ ಇನ್ಫಿನಿಟಿಯಿಂದ ಫೀಲ್ಡ್ ನ ವಿರುದ್ಧವಾಗಿ ಮಾಡ್ಕೊಂಡು ಬಂದಾಗ ಅದರಲ್ಲಿರ್ತಕ್ಕಂಥ ಪೊಟೆನ್ಷಿಯಲ್ ಎಷ್ಟು ಅಂದ್ರೆ 1 ವೋಲ್ಟ್. ಹೇಗೆ? W is equal to 1 ಜೌಲ್ ಈ ಇಕ್ವೇಶನ್ ಹಾಕಿ. W is equal to 1, Q0 is equal to ಏನು 1, ಅಲ್ಲಿಗೆ 1/1 is equal to ಏನಾಗುತ್ತೆ 1 ಆಗುತ್ತೆ. therefore V is equal to 1 volt. If W is equal to 1 joule and Q0 is equal to 1 coulomb, that means V is equal to 1 volt. ಹಾಗೆ ಡಿಫೈನ್ ವೋಲ್ಟ್ ಅಂತ ಪ್ರಶ್ನೆ ಕೇಳ್ತೀವಿ. ಡಿಫೈನ್ ವೋಲ್ಟ್ ಅಂತ ಕೇಳ್ತೀವಿ ಅಥವಾ ಡಿಫೈನ್ 1 ವೋಲ್ಟ್ ಅಂತ ಕೇಳ್ತೀವಿ. ಹಾಗಿದ್ರೆ thus the potential at a point is said to be 1 volt if 1 joule of work is done in transferring a 1 coulomb of charge from infinity to that point against the field. ಅಂದ್ರೆ ಇನ್ಫಿನಿಟಿಯಿಂದ 1 ಕೂಲಂಬ್ ಆಫ್ ಚಾರ್ಜ್ ಅನ್ನ 1 ಜೌಲ್ನಷ್ಟು ವರ್ಕ್ ಮಾಡಲಿಕ್ಕೆ ನಾವು ಏನು ಮೂವ್ ಮಾಡ್ತೀವಿ ಅದನ್ನ ಏನಂತ ಕರಿತೀವಿ ಅಂತಂದ್ರೆ 1 ವೋಲ್ಟ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಇಫ್ 1 ಜೌಲ್ ಆಫ್ ವರ್ಕ್ ಇಸ್ ಡನ್ ಇನ್ ಟ್ರಾನ್ಸ್ಫರಿಂಗ್ ಎ 1 ಕೂಲಂಬ್ ಆಫ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್ ಅಗೇನ್ಸ್ಟ್ ದ ಫೀಲ್ಡ್. ಇದಿಷ್ಟು ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಇದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನ ಬೇಸಿಕ್ ಆಸ್ಪೆಕ್ಟ್ಸ್. ಇನ್ನೊಂದ್ಸಲ ಹೇಳ್ತೀನಿ ಕೇಳ್ಕೊಳ್ಳಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೆ ಪೊಟೆನ್ಷಿಯಲ್ ಮೀನ್ಸ್ ಎನರ್ಜಿ ಅಂತ. ಅಂದ್ರೆ ನಾವು ಯಾವುದೇ ಒಂದು ಫೀಲ್ಡಿನ ವಿರುದ್ಧವಾಗಿ ನಾವು ಕೆಲಸ ಮಾಡಿದಾಗ ಏನು ಎನರ್ಜಿ ಬರುತ್ತೋ ಅದನ್ನು ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಯು ನೋ ಇನ್ ದ ಫಸ್ಟ್ PUC ಗ್ರಾವಿಟೇಷನಲ್ ಪೊಟೆನ್ಷಿಯಲ್. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅರ್ಥ ಏನು? ಯಾವುದೇ ಒಂದು ವಸ್ತುವನ್ನ ಗ್ರೌಂಡ್ ಇಂದ ಮೇಲಕ್ಕೆ ಎತ್ತಾ ಹೋದಾಗೆಲ್ಲ ಹೋಗುತ್ತೆ ಒಗ್ಡನ್ ಆಗುತ್ತಲ್ವಾ? ಆ ಒಗ್ಡನ್ ಆಗ್ಬೇಕಾದ್ರೆ ಏನಾಯ್ತಲ್ಲಿ WE is equal to EP is equal to mgh ಅಂತ ಕರಿತೀವಿ. ಅಂದ್ರೆ ಎನರ್ಜಿ ಪೊಸೆಸ್ಡ್ ಬೈ ವರ್ಚ್ಯೂ ಆಫ್ ಇಟ್ಸ್ ಪೊಸಿಷನ್ ಈಸ್ ಕಾಲ್ಡ್ ಆಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್. ಅದು ಗ್ರಾವಿಟೇಷನಲ್ ಫೀಲ್ಡ್. ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಫೀಲ್ಡ್ ನ ವಿರುದ್ಧವಾಗಿ ಒಂದು ಚಾರ್ಜ್ ಅನ್ನು ಮೂವ್ ಮಾಡಿದ್ರೆ ಬರೋ ಪೊಟೆನ್ಷಿಯಲ್ ನ ಏನಂತ ಕರಿತೀವಿ ಅಂತಂದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಅದರ ಯೂನಿಟ್ ವೋಲ್ಟ್ ಆಗಿರುತ್ತೆ. ಅದು ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ಸರಿ, ಈಗ ನೆಕ್ಸ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬರೋಣ. ಡಿಫರೆನ್ಸ್ ಆಫ್ ಪೊಟೆನ್ಷಿಯಲ್ ಇಸ್ ಕಾಲ್ಡ್ ಆಸ್ ಪೊಟೆನ್ಷಿಯಲ್ ಡಿಫರೆನ್ಸ್. ಬಹಳ ಸಿಂಪಲ್ ಆಗಿ ಹೇಳ್ಬೋದು. ಅಂದ್ರೆ ಈಗ ಉದಾಹರಣೆಗೆ ನೀವು ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಒಂದು ಕಲ್ಲನ್ನ ಎತ್ತೀರಿ. ಫಸ್ಟಿಗೆ ಒಂದು ಕಲ್ಲು ಎತ್ತೀರಿ, ಒಂದು ಸ್ವಲ್ಪ ಹೈಟ್ವರೆಗೆ ಎತ್ತೀರಿ. ಆವಾಗ ಅದನ್ನ ನಾವು ಎ ಅಂತ ತಗೊಳ್ಳೋಣ. ಇನ್ನೊಂದು ಸ್ವಲ್ಪ ಜಾಸ್ತಿ ಹೈಟ್ ಎತ್ಕೊಡೋಣ, ಬಿ ಅಂತ ಅನ್ಕೊಡೋಣ. ಎಗೆ ಎತ್ಕೊಂಡಾಗ ಎವರೆಗೆ ಎತ್ಕೊಂಡಾಗ ಒಂದಿಷ್ಟು ವರ್ಕ್ ಆಗಿರುತ್ತೆ. ಬಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ವರ್ಕ್ ಮಾಡಬೇಕಾಗತ್ತೆ. ಹಾಗಿದ್ರೆ ಎ ಮತ್ತು ಬಿ ಇರ್ತಕ್ಕಂಥ 2 ಪಾಯಿಂಟ್ಗಳ ಮಧ್ಯ ಇರ್ತಕ್ಕಂಥ ಏನು ಡಿಫರೆನ್ಸ್ ಆಫ್ ವರ್ಕ್ ಇದೆಯೋ ಅಥವಾ ಡಿಫರೆನ್ಸ್ ಆಫ್ ಪೊಟೆನ್ಷಿಯಲ್ ಇದೆಯೋ ಅದನ್ನ ನಾವೇನ್ ಕರಿತೀವಿ ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಓಕೆ, ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ is the work done in taking unit positive charge from one point to other. If VA and VB are the potential at 2 points A and B respectively, then the potential difference between these points is given by VA is equal to VA difference of VB. VA difference of VB ಅಂದ್ರೆ ಅರ್ಥ ಏನು? ಡಿಫರೆನ್ಸ್ ಆಫ್ ಅಂದ್ರೆ ಏನು? ಯಾವುದು ಜಾಸ್ತಿ ಇರುತ್ತೋ ಮೊದಲು ಬರ್ಕೋಬೇಕು, ಆಮೇಲೆ ಕಡಿಮೆ ಇರೋದ್ರಲ್ಲಿ ಅದನ್ನ ಕಳಿಬೇಕು ಅಂತ. VA ಮೈನಸ್ VB ಬೇರೆ, VA ಡಿಫರೆನ್ಸ್ ಆಫ್ VB ಬೇರೆ. ಅಂದ್ರೆ ಈಗ ಉದಾಹರಣೆಗೆ ಕೆಳಗೆ ತೋರಿಸ್ತೀನಿ ನೋಡಿ. ಇಲ್ಲೊಂದು ಫಿಗರ್ ಇದೆ. ಇಲ್ಲಿ ಒಂದು ಚಾರ್ಜ್ ಇದೆ. ಈ ಚಾರ್ಜಿನ ಸುತ್ತಲೂ ಫೀಲ್ಡ್ ಇರುತ್ತೆ. ಹಿಂಗೆ ಚಾರ್ಜಿನ ಸುತ್ತಲೂ ಫೀಲ್ಡ್ ಇರುತ್ತೆ. ಫೀಲ್ಡ್ ಅಲ್ಲಿ ಏನ್ ಮಾಡ್ತಿದೀವಿ ಅಂತಂದ್ರೆ ಈ ಫೀಲ್ಡ್ ಅಲ್ಲಿ ನಾವು ಈಗ ಫೀಲ್ಡ್ ನ ವಿರುದ್ಧವಾಗಿ ಪಾಯಿಂಟ್ ಬಿ ವರೆಗೆ ಒಂದು ಕೆಲಸ ಮಾಡಿದ್ದೀವಿ. ಫೀಲ್ಡ್ ನ ವಿರುದ್ಧವಾಗಿ ಅಂದ್ರೆ ಈ ಕಡೆಯಿಂದ ಈ ಏನಿದೆಯಲ್ಲ ಈ ಕಡೆಯಿಂದ ನಾವು ಬಿ ವರೆಗೆ ಕೆಲಸ ಮಾಡಿದ್ದೀವಿ. ಅದು ಪೊಟೆನ್ಷಿಯಲ್ VB ಆಗಿರುತ್ತೆ. ಏನು ವರ್ಕ್ ಮಾಡಿರ್ತೇವೆ ಅದು ಪೊಟೆನ್ಷಿಯಲ್ ಆಗಿರುತ್ತೆ. ಬಿ ಇಂದ ಮತ್ತೆ ಎ ವರೆಗೆ ವರ್ಕ್ ಮಾಡ್ತೀವಿ. ಅವಾಗೇನಾಯ್ತು? ವರ್ಕು ಜಾಸ್ತಿ ಆಯ್ತು, ಪೊಟೆನ್ಷಿಯಲ್ ಜಾಸ್ತಿ ಆಗುತ್ತೆ.
ಅಂದಮೇಲೆ ಇವೆರಡು ಮಧ್ಯೆ ಡಿಫ್ರೆನ್ಸ್ ಏನಿದೆಯಲ್ಲ, ಎ ಮತ್ತೆ ಬಿ ಮಧ್ಯೆ ಇರ್ತಕ್ಕಂಥ ಏನು ಡಿಫ್ರೆನ್ಸ್ ಇದೆಯಲ್ಲ, ಇದನ್ನ ನಾವೇನು ಕರಿತೀವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಎಸ್, ಅದನ್ನೇ ಇಲ್ಲಿ ವಿ ಎ ಇಸ್ ಈಕ್ವಲ್ ಟು ವಿ ಎ ಡಿಫ್ರೆನ್ಸ್ ಆಫ್ ವಿ ಬಿ. ಅಂದರೆ ಒಂದು ಫೀಲ್ಡಲ್ಲಿ ಎರಡು ಪಾಯಿಂಟ್ಗಳ ಮಧ್ಯ ಇರ್ತಕ್ಕಂಥ ಡಿಫ್ರೆನ್ಸ್ ಆಫ್ ಪೊಟೆನ್ಷಿಯಲನ್ನು, ಅಂದರೆ ಡಿಫ್ರೆನ್ಸ್ ಆಫ್ ವರ್ಕನ್ನು, ಡಿಫ್ರೆನ್ಸ್ ಆಫ್ ಪೊಟೆನ್ಷಿಯಲನ್ನು ನಾವೇನು ಕರಿತೀವಿ ಅಂತಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಇದು ಯೂನಿಟ್ ಏನಾಗಿರುತ್ತೆ, ವೋಲ್ಟೇ ಆಗಿರುತ್ತೆ. ಸರಿ, ಈಗ ಸಿ ಇ ಟಿಗೆ ಒಂದಿಷ್ಟು ನೋಟ್ ಬೇಕಾಗುತ್ತೆ, ಅಂದರೆ ಸಿ ಇ ಟಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಬೇಕಾಗುತ್ತೆ. ಅವುಗಳಲ್ಲಿ ಹೇಳ್ತೇನೆ ನೋಡಿ, ನೋಟ್ ಅಂತ ಹಾಕಿದ್ದೀನಿ. ಇಫ್ ವಿ is the potential difference between 2 points A and B, then the work done in moving a charge of q coulomb from A to B is equal to W is equal to Q naught into VA difference of VB in joule ಅಂತ ಬರ್ತೀನಿ. ಹೇಗೆ ಬರದೆ, ಇಲ್ಲಿ ಬರಬೇಕು. ಫಸ್ಟ್ ಇಕ್ವೇಶನ್ ನಂಬರ್ 1 V is equal to W by Q naught ತಾನೆ. W is equal to ಏನಾಗುತ್ತೆ, Q naught into V ಆಗುತ್ತೆ. ಅಲ್ಲಿ V ಬದಲು ಏನು ಬರ್ಕೊಂಡಿದ್ದೀವಿ, ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬರ್ಕೊಂಡಿದ್ದೀವಿ. ಅದಕ್ಕೆ W is equal to Q naught into VA difference of VB in joule ಅಂತ ಬರುತ್ತೆ. ಇದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನ ವರ್ಕಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಈ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು. ಅಕಸ್ಮಾತ್ ಇದು Q naught ಅಂತಕ್ಕಂಥದ್ದು ನೆಗ್ಲಿಜಿಬಲ್ ಆಗಿತ್ತು ಅಂದರೆ ಆವಾಗ VA is equal to VA difference of VB ಅಂತ ಬರುತ್ತೆ. ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಮಾಡಿದ್ವಿ ಅಂದರೆ ಇದು DW is equal to DV ಆಗುತ್ತೆ ಅನ್ನೋದು ನಿಮ್ಮ ಗಮನದಲ್ಲಿ ಇರಬೇಕು. ಇದು ಸಿ ಇ ಟಿ ಬೇಕಾಗುತ್ತೆ. ದ ನೆಕ್ಸ್ಟ್ ನೋಟ್ ಈಸ್, ವೆನ್ ಎ ಪಾರ್ಟಿಕಲ್ ಆಫ್ ಮಾಸ್ m and ಚಾರ್ಜ್ q coulomb moves through a potential difference V volts and the energy acquired is QV joules. If V is the velocity acquired then. ಓಕೆ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಮುಂದಿನ ಚಾಪ್ಟರ್ಗಳಲ್ಲೂ ಬರುತ್ತೆ. ಇಲ್ಲಿ ಏನನ್ನು ಹೇಳಲಿಕ್ಕೆ ಕೊಟ್ಟಿದ್ದೀವಿ ಅಂದರೆ, ಯಾವುದೇ ಒಂದು ಚಾರ್ಜ್ ಪಾರ್ಟಿಕಲ್ ತಗೊಂಡ್ರೆ ಅದಕ್ಕೆ ಮಾಸು ಇರುತ್ತೆ. ಉದಾಹರಣೆಗೆ ಎಲೆಕ್ಟ್ರಾನ್ಗೆ ಚಾರ್ಜು ಇದೆ, ಮಾಸು ಇದೆ. ಈ ಒಂದು ಎಲೆಕ್ಟ್ರಾನ್ ಮೂವ್ ಆಗುತ್ತೆ ಅಂದರೆ ಅದರ ಮಾಸು ಜೊತೆ ಮೂವ್ ಆಗುತ್ತೆ ಅಂತ ಅರ್ಥ. ಹಾಗಿದ್ರೆ ಮೂವ್ ಆಗ್ತಿದೆ ಅಂದರೆ ಇಟ್ ಗೇನ್ಸ್ ಸಡನ್ ವೆಲಾಸಿಟಿ, ಅದಕ್ಕೆ ವೆಲಾಸಿಟಿನ ಗೇನ್ ಮಾಡ್ಕೊಳ್ಳುತ್ತೆ. ಹಾಗಿದ್ರೆ ಫಸ್ಟ್ ವಿಷಯ ಗೊತ್ತೇ ನಮಗೆ, ಮಾಸು ಮತ್ತು ವೆಲಾಸಿಟಿ ಇತ್ತು ಅಂದರೆ ಅವಾಗ ಕೈನೆಟಿಕ್ ಎನರ್ಜಿ ಬರುತ್ತೆ. ದಟ್ ಈಸ್ ಹಾಫ್ mv ಸ್ಕ್ವೇರ್. ಹಾಫ್ mv ಸ್ಕ್ವೇರ್ ಈಸ್ ಆಲ್ಸೋ ಫ್ರಮ್ ವರ್ಕಿಂದನೇ ಈ ಈಕ್ವೇಷನ್ಸ್ ಡೆರಿವೇಷನ್ ಮಾಡ್ಕೊಂಡಿದ್ದೀವಿ. ಸಿಮಿಲರ್ಲಿ ಈಗ ಇಲ್ಲಿ ವರ್ಕಿಗೆ ಏನಿದೆ, ಇಲ್ಲಿ q ಇಂಟು ವಿ ಇದೆ. ಹಾಗಿದ್ರೆ ಕ್ಯೂ ವಿ ಇಸ್ ಈಕ್ವಲ್ ಟು ಹಾಫ್ mv ಸ್ಕ್ವೇರ್. ನೋಡಿ, ಇದು ಕ್ಯಾಪಿಟಲ್ ವಿ, ಇದು ಸ್ಮಾಲ್ ವಿ. ಈ ಸ್ಮಾಲ್ ವಿ ಅಂದರೆ ವೆಲಾಸಿಟಿ ಅಂತ, ಕ್ಯಾಪಿಟಲ್ ವಿ ಅಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ. ಹಾಗಿದ್ರೆ ಸ್ಮಾಲ್ ವಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಈ 2ನ ಈ ಕಡೆ ತೊಗೊಂಡ್ಬನ್ನಿ, 2kV ಡಿವೈಡ್ ಬೈ ಎಮ್ ಆಗುತ್ತೆ. 2qV ಡಿವೈಡ್ ಬೈ ಎಮ್, ಇದು ಸ್ಕ್ವೇರ್ ಇದೆ. ಹಾಗಾಗಿ ವಿ ಇಸ್ ಈಕ್ವಲ್ ಟು ರೂಟ್ ಆಫ್ 2kV ಡಿವೈಡ್ ಬೈ ಎಮ್ ಮೀಟರ್ ಪರ್ ಸೆಕೆಂಡ್. ಅಂದರೆ ಎಷ್ಟು ವೆಲಾಸಿಟಿನ ಗೇನ್ ಮಾಡಿಕೊಳ್ತು ಅಂದರೆ, ಒಂದು ಚಾರ್ಜ್ ಪಾರ್ಟಿಕಲ್ಲು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಫೀಲ್ಡ್ನ ವಿರುದ್ಧವಾಗಿ ಚಲಿಸಬೇಕಾದ್ರೆ ಅದಕ್ಕೆ ಮಾಸು ಇರುತ್ತೆ, ಚಾರ್ಜ್ ಇರುತ್ತೆ. ಹಾಗಾದ್ರೆ ಎಷ್ಟು ವೇಗದಲ್ಲಿ ಚಲಿಸ್ತು ಅಂತ ನಾವು ಲೆಕ್ಕಾಚಾರ ಮಾಡಬೇಕು ಅಂತಾದರೆ ಆವಾಗ ವಿ ಇಸ್ ಈಕ್ವಲ್ ಟು ರೂಟ್ ಆಫ್ 2qV ಡಿವೈಡ್ ಬೈ ಎಮ್ ಅಂತಕ್ಕಂಥ ಇಕ್ವೇಷನ್ಸನ್ನು ಬಳಸಬೇಕಾಗತ್ತೆ. ಎಸ್, ಇನ್ನು ಮೂರನೇ ನೋಟಿಗೆ ಬರೋಣ. ಲುಕ್ ಹಿಯರ್, ದ ಅರ್ಲಿಯರ್ ಚಾಪ್ಟರ್ ಅರ್ಥಿಂಗ್ ಅಂತ ಕರೀತೀವಿ. ಅರ್ಥಿಂಗ್ ಅಂದ್ರೆ ಏನು, ಅರ್ಥಿಂಗ್ ಯಾಕೆ ಮಾಡಬೇಕು ಅನ್ನೋದನ್ನು ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಹಿಂದಿನ ಚಾಪ್ಟರ್ಲಿ ಡಿಸ್ಕಸ್ ಮಾಡಿದ್ದೀವಿ, ಅದು ಗೊತ್ತಿದೆ. ಏನು, ಅರ್ತ್ ದೊಡ್ಡ ಬಾಡಿ ಆಗಿದ್ದರಿಂದ ಅದಕ್ಕೆ ಎಷ್ಟೇ ಚಾರ್ಜನ್ನು ಆ್ಯಡ್ ಮಾಡಿದ್ರು ಅಷ್ಟೇ, ರಿಮೂವ್ ಮಾಡಿದ್ರು ಅಷ್ಟೇ, ಅದು ಎಲೆಕ್ಟ್ರಿಕ್ ಪ್ರಾಪರ್ಟಿ ಚೇಂಜ್ ಆಗಲ್ಲ. ಅಂದರೆ ಉದಾಹರಣೆಗೆ ಸಮುದ್ರದ ನೀರಿಂದ ಒಂದು ಬಕೆಟ್ ನೀರನ್ನು ಹೊರಗೆ ತೆಗೆದ್ರೆ ಸಮುದ್ರದ ನೀರೇನು ಕಡಿಮೆ ಆಗಲ್ಲ, ಅಥವಾ ಒಂದು ಬಕೆಟ್ ನೀರು ಜಾಸ್ತಿ ಹಾಕಿದರೆ ಸಮುದ್ರದ ನೀರೇ ಜಾಸ್ತಿ ಆಗಲ್ಲ. ಹಾಗೆ ಭೂಮಿಗೆ ನೀವು ಎಷ್ಟೇ ಚಾರ್ಜನ್ನು ಆ್ಯಡ್ ಮಾಡಿ, ಎಷ್ಟೇ ಚಾರ್ಜನ್ನು ರಿಮೂವ್ ಮಾಡಿ, ಅದು ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಚೇಂಜ್ ಆಗಲ್ಲ. ಹಾಗೆ ಇಲ್ಲಿ ಯಾಕೆ ಅದನ್ನು ಬಳಸಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ನಾವಲ್ಲಿ ಮೊದಲು ಹೇಳಿದ್ವಿ ಡೆಫಿನೇಷನ್, ಏನು ಹೇಳಿದ್ವಿ, ಅಮೌಂಟ್ ಆಫ್ ವರ್ಕ್ ಡನ್ ಬ್ರಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್ ಅಗೇನ್ಸ್ಟ್ ದ ಫೀಲ್ಡ್. ಇನ್ಫಿನಿಟಿಲಿ ಪೊಟೆನ್ಷಿಯಲ್ 0 ಆಗಿರುತ್ತೆ. ಓಕೆ, ಫೈನ್. ಹಾಗಾದ್ರೆ ಇನ್ಫಿನಿಟಿ ಇಸ್ ಇಂಡೆಫಿನೈಟ್. ಎಲ್ಲಿ ಅಂತ ಗೊತ್ತಿಲ್ಲ ನಮಗೆ. ಇನ್ಫಿನಿಟಿ ಅಂದರೆ ಇಂಡೆಫಿನೈಟ್, ಎಲ್ಲಿ ಅಂತ ಗೊತ್ತಿಲ್ಲ. ಹಾಗಾದ್ರೆ ಎಲ್ಲಿ ಅಂತ ಗೊತ್ತಿರೋ ರೆಫರೆನ್ಸ್ ತಗೊಳ್ಳೋದು ಹೆಂಗೆ, ಇದು ಕಷ್ಟ. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ, ಅರ್ಥಿನ ಪೊಟೆನ್ಷಿಯಲ್ ಏನಾಗಿರುತ್ತೆ, 0. ಯಾಕೆ, ಆ್ಯಡ್ ಮಾಡಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ಅದು ಹೆಂಗಿರುತ್ತೆ ಹಂಗೆ ನ್ಯೂಟ್ರಲ್ ಆಗೇ ಇರುತ್ತೆ. ಹಾಗಾಗಿ ಅದರ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಾಗಿರುತ್ತೆ ಅಂದರೆ 0 ಪೊಟೆನ್ಷಿಯಲ್ ಆಗಿರುತ್ತೆ. ಹಾಗೆ 0 ಪೊಟೆನ್ಷಿಯಲ್ ಆಗಿದೆ ಅಂದರೆ ನಮ್ಮ ಇನ್ಫಿನಿಟಿನೂ 0 ಪೊಟೆನ್ಷಿಯಲ್ ಆಗಿರೋದ್ರಿಂದ
ನಾವು ಇನ್ಫಿನಿಟಿನ ರೆಫರೆನ್ಸ್ ಆಗಿ ಯಾವ್ದು ತಗೊಳ್ತೀವಿ ಅಂದರೆ ಅರ್ಥಿಂಗ್ ಮಾಡೋದನ್ನ ಅಥವಾ ಅರ್ಥನ ನಾವು ರೆಫರೆನ್ಸ್ ಆಗಿ ತಗೊಳ್ತೀವಿ. Look here. In the definition of potential at a point, infinity is taken to be at zero potential. In practice, infinity is not an accessible reference point. Hence, the surface of the earth is taken to be zero potential. Since the earth is so huge that the addition to or removal of charges from it will not alter its electrical state. ಅದು electrical state change ಆಗಲ್ಲ. ಹಾಗಿದ್ರೆ ಯಾವಾಗ ಪಾಸಿಟಿವ್ ಪೊಟೆನ್ಷಿಯಲ್ ಅಂತ ಕರಿಬೇಕು, ಯಾವಾಗ ನೆಗೆಟಿವ್ ಪೊಟೆನ್ಷಿಯಲ್ ಅಂತ ಕರಿಬೇಕು? ಎ ಬಾಡಿ is said to be positive potential if on connecting the body to the earth, electrons flow from earth to the body. Yes, ಇದನ್ನು ನಾವು ಪಾಸಿಟಿವ್ ಪೊಟೆನ್ಷಿಯಲ್, ಎಲೆಕ್ಟ್ರಾನ್ ಫ್ಲೋ ಫ್ರಮ್ ಅರ್ತ್ ಟು ದ ಬಾಡಿ. ಇದು ಬಾಡಿ, ಇದು ಪಾಸಿಟಿವ್ ಚಾರ್ಜ್ ಬಾಡಿ ಕಾಣ್ತಿದೆಯಲ್ಲ, ಇದು ಪಾಸಿಟಿವ್ ಚಾರ್ಜ್ ಬಾಡಿ. ಅರ್ಥಿಂದ ಎಲೆಕ್ಟ್ರಾನ್ಸ್ಗಳು ಬಾಡಿ ಕಡೆ ಮೂವ್ ಆದರೆ ಇದನ್ನು ನಾವು ಪಾಸಿಟಿವ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಎಸ್, ನೋಡಿ ಇನ್ನೊಂದಿದೆ. Similarly, a body is said to be at a negative potential if one connecting the body to the earth, electron move from body to earth. Second is negative potential. ಈಗ ನೋಡಿ ಇಲ್ಲೇನ್ ಮಾಡಿದೀವಿ, ಇದು ನೆಗೆಟಿವ್ ಚಾರ್ಜ್ ಬಾಡಿ, ಇದನ್ನ ಅರ್ಥಕ್ಕೆ ಕನೆಕ್ಟ್ ಮಾಡಿದೀವಿ, ಎಲೆಕ್ಟ್ರಾನ್ ತಾನೇ ಮೂವ್ ಆಗ್ತಿದೆ. ಅಂದ್ರೆ ಇಲ್ಲಿ ಪಾಸಿಟಿವ್ ಪೊಟೆನ್ಷಿಯಲ್ ನೆಗೆಟಿವ್ ಪೊಟೆನ್ಷಿಯಲ್ ಅನ್ನೋದು ಏನು ಫಿಸಿಕಲ್ ಸಿಗ್ನಿಫಿಕೆನ್ಸ್ ಅಂತಂದ್ರೆ, ಉದಾಹರಣೆಗೆ ಈಗ ನೀವು ನೆಲದಿಂದ ಒಂದು ಕಲ್ಲನ್ನ ಮೇಲೆ ಕೆತ್ಕೊಂಡು ಹೋಗ್ತೀರಿ, ಅಂದ್ರೆ ಅರ್ಥ ಏನು, ಫೀಲ್ಡ್ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಅದು ಪಾಸಿಟಿವ್ ಪೊಟೆನ್ಷಿಯಲ್. ಅಲ್ಲಿಂದ ಆ ಕಲ್ಲನ್ನ ಕೈ ಬಿಡ್ತೀರಿ, ಫ್ರೀಲಿ ಫಾಲಿ. ಕಲ್ಲನ್ನ ಬಿಟ್ಟ ತಕ್ಷಣ ಏನಾಗತ್ತೆ, ನೀವೇನು ವರ್ಕ್ ಮಾಡೋಬೇಕಾಗಿಲ್ಲ, ಎಸಬೇಕಾಗಿಲ್ಲ, ಕಲ್ಲನ್ನ ಸುಮ್ಮನೆ ಬಿಟ್ಟರೆ ಸಾಕು, ಕಲ್ಲೇ ಕೆಳಗೆ ಬೀಳುತ್ತೆ. ಅಂದರ್ಥ ವರ್ಕ್ ಡನ್ ಬೈ ದ ಫೀಲ್ಡ್. ಅಂದ್ರೆ ಇಲ್ಲಿ ನಾವು ಫೀಲ್ಡ್ನ ವಿರುದ್ಧವಾಗಿ ಕೆಲಸ ಮಾಡಿದ್ರೆ ಪಾಸಿಟಿವ್ ಪೊಟೆನ್ಷಿಯಲ್, ಫೀಲ್ಡೇ ಕೆಲಸ ಮಾಡಿದೆ ಅವಾಗ ಅದು ನೆಗೆಟಿವ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ವರ್ಕ್ ಡನ್ ಬೈ ದ ಫೀಲ್ಡ್ ಈಸ್ ನೆಗೆಟಿವ್ ಪೊಟೆನ್ಷಿಯಲ್. ಉದಾಹರಣೆಗೆ ಇಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಕಾಣ್ತಾ ಇದೆ, ಇದೊಂದು ಮೈನಸ್ ಕ್ಯೂ ಚಾರ್ಜ್ ತಗೊಳ್ಳೋಣ. ಅವಾಗ ಏನಾಗುತ್ತೆ, ಪ್ಲಸ್ ಕ್ಯೂ ಮೈನಸ್ ಕ್ಯೂ ಅಟ್ರಾಕ್ಟ್ ನೇಚರ್ ಬರುತ್ತೆ. ಅಂದ್ರೆ ಆ ಮೈನಸ್ ಕ್ಯೂ ಚಾರ್ಜ್ ತಾನೇ ಮೂವ್ ಆಗಿಬಿಡುತ್ತೆ. ಅದು ವರ್ಕ್ ಡನ್ ಬೈ ದ ಫೀಲ್ಡ್, ದಟ್ಸ್ ಎ ನೆಗೆಟಿವ್ ಪೊಟೆನ್ಷಿಯಲ್. ಈಗ ಇಲ್ಲೊಂದು ಪ್ಲಸ್ ಕ್ಯೂ ಚಾರ್ಜ್ ಇದೆ, ಇನ್ನೊಂದು ಪ್ಲಸ್ ಕ್ಯೂ ಚಾರ್ಜ್ ತಗೊಂಡ್ವಿ ಅಂತಂದ್ರೆ ಅವೆರಡು ಮಧ್ಯೆ ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಆದ್ರೂ ನಾವು ಅದನ್ನ ತರಬೇಕು ಅಂದ್ರೆ ಫೀಲ್ಡ್ ವಿರುದ್ಧವಾಗಿ ಕೆಲಸ ಮಾಡಬೇಕಾಗುತ್ತೆ. ಅದನ್ನ ನಾವೇನ್ ಕರಿತೀವಿ ಅಂತಂದ್ರೆ ಪಾಸಿಟಿವ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಹೀಗೆ ಅರ್ಥನ ನಾವು ಯಾಕೆ ಝೀರೋ ಪೊಟೆನ್ಷಿಯಲ್ ತಗೊಳ್ತೀವಿ ಅಂತಂದ್ರೆ, ಅದು ದೊಡ್ಡ ಬಾಡಿ ಆಗಿರೋದ್ರಿಂದ ಅದರ ಪೊಟೆನ್ಷಿಯಲ್ ಚಾರ್ಜ್ ಆಡ್ ಮಾಡಿದ್ರು ರಿಮೂವ್ ಮಾಡಿದ್ರು ಎಲೆಕ್ಟ್ರಿಕಲ್ ಸ್ಟೇಟ್ ಚೇಂಜ್ ಆಗಲ್ಲ. ಹಾಗಾಗಿ ಅದನ್ನ ಝೀರೋ ಪೊಟೆನ್ಷಿಯಲ್, ಅರ್ತ್ ಇಸ್ ಕನ್ಸಿಡರ್ಡ್ ಆಸ್ ಝೀರೋ ಪೊಟೆನ್ಷಿಯಲ್ ಅಂತ ಕರಿತೀವಿ. ನಮಗೆ ಇನ್ಫಿನಿಟಿಯಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಝೀರೋ ಆಗಿರೋದ್ರಿಂದ, ಇನ್ಫಿನಿಟಿ ರೆಫರೆನ್ಸ್ ಪಾಯಿಂಟ್ ಆಗದೆ ಇರೋದ್ರಿಂದ ನಾವೇನ್ ಮಾಡಿದೀವಿ ಅಂತಂದ್ರೆ ಅರ್ತ್ ಸರ್ಫೇಸ್ ಅನ್ನೇ ನಾವು ಇನ್ಫಿನಿಟಿ ಅಥವಾ ಝೀರೋ ಪೊಟೆನ್ಷಿಯಲ್ ತಗೊಂಡಿದ್ದೀವಿ. ಎಸ್, ಈಗ ಇನ್ನೊಂದು ಕಾನ್ಸೆಪ್ಟ್ ಬರೋಣ. ಹಿಂದಿನ ಚಾಪ್ಟರ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಓದಿದ್ವಿ. ಈಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಓದ್ತಾ ಇದ್ವಿ. ಹಾಗಾದ್ರೆ ಇವೆರಡು ಮಧ್ಯೆ ಸಂಬಂಧ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಓಕೆ, ಈಗ ಒಂದು ಚಾರ್ಜ್ ಇದೆ ಅಂದ್ರೆ ಚಾರ್ಜ್ ಸುತ್ತಲೂ ಫೀಲ್ಡ್ ಇದೆ ಅಂತ ಅರ್ಥ. ಎಲ್ಲಿವರೆಗೆ ಇರುತ್ತೆ, ಅಪ್ ಟು ಇನ್ಫಿನಿಟಿ ವರೆಗೆ ಇರುತ್ತೆ. ಸರಿ, ಇಲ್ಲೊಂದು ಪ್ಲಸ್ ಕ್ಯೂ ಚಾರ್ಜ್ ಅಂತ ಇದೆ. ಈ ಪ್ಲಸ್ ಕ್ಯೂ ಚಾರ್ಜ್ ಸುತ್ತಲೂ ತಂದೆ ಆಗಿರ್ತಕ್ಕಂಥ ಫೀಲ್ಡ್ ಅನ್ನು ಹೊಂದಿರುತ್ತೆ. ಅದು ಅಪ್ ಟು ಇನ್ಫಿನಿಟಿ ವರೆಗೆ ಹೊಂದಿರುತ್ತೆ. ಅದರಲ್ಲಿ ಇನ್ನೊಂದು ಚಾರ್ಜ್ ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಇನ್ಫಿನಿಟಿಯಿಂದ ಪಾಯಿಂಟ್ ಬಿ ವರೆಗೆ ತಗೊಂಡ್ಬರ್ತೀವಿ. ಪಾಯಿಂಟ್ ಬಿ ವರೆಗೆ ತಗೊಂಡ್ಬಂದ್ರೆ ಅದರ ಪೊಟೆನ್ಷಿಯಲ್ ನ ವಿ ಅಂತ ಕರಿತೀವಿ. ಮತ್ತೆ ಪಾಯಿಂಟ್ ಬಿ ಇಂದ ಪಾಯಿಂಟ್ ಎ ವರೆಗೆ ಮತ್ತೆ ಮೂವ್ ಮಾಡ್ತೀವಿ. ದಟ್ ಪೊಟೆನ್ಷಿಯಲ್ ಇಸ್ ಕಾಲ್ಡ್ ಆಸ್ ವಿಎ. ಓಕೆ, ಹಾಗಿದ್ರೆ ಹಿಂದೆ ನೋಡಿದ್ವಿ ಪೊಟೆನ್ಷಿಯಲ್ ಡಿಫರೆನ್ಸ್ ನೋಡಿದ್ವಿ. ಡಿಫರೆನ್ಸ್ ಆಫ್ ಪೊಟೆನ್ಷಿಯಲ್ 2 ಪಾಯಿಂಟ್ಸ್ ಈಸ್ ಕಾಲ್ಡ್ ಆಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳಿದ್ವಿ. ಓಕೆ, ಈಗ ವಿಎ ಈಸ್ ಗ್ರೇಟರ್ ದೆನ್ ವಿಬಿ. ಯಾಕೆ? ಎ ಗೆ ಜಾಸ್ತಿ ಕೆಲಸ ಮಾಡಿದ್ವಿ, ಬಿ ಗೆ ಕಡಿಮೆ ಕೆಲಸ ಮಾಡಿದ್ವಿ. ಹಾಗಾಗಿ ವಿಎ ಇಸ್ ಗ್ರೇಟರ್ ದೆನ್ ವಿಬಿ. ಸಪೋಸ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಪ್ಲೇಸ್ at B and move towards A force of F acts on a charge and work has to be done in moving a charge against this force. Okay, ಈಗ ಪಾಯಿಂಟ್ ಬಿ ಅಲ್ಲಿ ಇದ್ವಿ, ಬಿ ತನಕ ತಗೊಂಡಿದ್ವಿ, ಬಿ ಇಂದ ಎ ಮೂವ್ ಮಾಡ್ತೀನಿ. ಎ ಮೂವ್ ಮಾಡಿದಾಗ ಮೂವ್ ಮಾಡಬೇಕು ಅಂತಂದ್ರೆ ನಾನು ಕೆಲಸ ಮಾಡಲೇಬೇಕು, ವರ್ಕ್ ಮಾಡಲೇಬೇಕು. ವರ್ಕ್ ಮಾಡಬೇಕು ಅಂದ್ರೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಲೇಬೇಕು. ಫೋರ್ಸ್ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಅದಕ್ಕೆ ನಾವೇನ್ ಮಾಡಿದೀವಿ, ದ ಡಿಸ್ಟೆನ್ಸ್ ಈಸ್ ಡಿ ಆರ್. ಡಿ ಆರ್ ಯಾಕೆ ತಗೊಂಡ್ವಿ,
ಯಾಕೆ ತಗೊಂಡ್ವಿ? ಯಾಕೆ ಟೋಟಲ್ ತೊಗೊಳಕ್ ಬರ್ತಿರ್ಲಿಲ್ವಾ ನಮಗೆ? ಆರ್ ತೊಗೊಳಕ್ ಬರ್ತಿರ್ಲಿಲ್ವಾ? ಬರ್ತಿತ್ತು. ಆದ್ರೆ ಡಿ ಆರ್ ಯಾಕೆ ತಗೊಂಡಿದೀವಿ ಅಂತಂದ್ರೆ ಇನ್ಫಿನಿಟಿಯಿಂದ ನಾವು ಚಾರ್ಜ್ ತರಬೇಕಾದ್ರೆ ಇನ್ಫಿನಿಟಿ ಇಂಡೆಫಿನೈಟ್. ಹಾಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಸ್ಮಾಲ್ ಕ್ವಾಂಟಿಟಿನ ತಗೊಂಡು ಅದನ್ನ ಸೇರಿಸ್ತಾ ಹೋಗ್ತೀವಿ, ಇಂಟಿಗ್ರೇಟ್ ಮಾಡ್ತೀವಿ ಅಂತ ಹೇಳ್ತೇವಲ್ಲ ಆ ತರ. ಇಲ್ಲಿ ಸ್ಮಾಲ್ ಅಮೌಂಟ್ ಲೆಕ್ಕ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಪೂರ್ತಿ ಸೇರಿಸ್ತೀವಿ. ಉದಾಹರಣೆಯನ್ನು ನಾನು ಫಸ್ಟ್ ಪಿಯುಸಿಯಲ್ಲಿ ನಿಮ್ಗೆ ಹೇಳಿರ್ತೀನಿ, ಅದು ಇನ್ನೊಂದ್ಸಲ ಉದಾಹರಣೆ ಹೇಳ್ತೀನಿ ಯಾಕೆ ಡಿ ಆರ್ ಅನ್ನು ತಗೊಳ್ತೀವಿ, ಹೇಗೆ ಸೇರಿಸ್ತೀವಿ ಅಂತ. ಉದಾಹರಣೆಗೆ ಹೂವಿನ ಅಂಗಡಿಗೆ ಹೋಗ್ತೀವಿ, ನಮ್ಗೊಂದು 20 ಮಾರು ಹೂ ಬೇಕಾಗಿರುತ್ತೆ. ಅವಾಗ ಏನ್ ಮಾಡ್ತೀವಿ ನಾವು? ಅವ್ನು 20 ಮಾರು ಹೂ ಬೇಕು ಅಂದ್ರೆ 20 ಜನ ಸಮ ಆಗ್ತಾನ? ಇಲ್ಲ, ಒಂದೇ ಮಾರನ್ನ ಅಳದ್ಬಿಟ್ಟು ಏನ್ ಮಾಡ್ತಾನೆ, ಅದನ್ನ 20 ಸಲ ಸೇರಿಸ್ತಾ ಹೋಗ್ತಾನೆ. ಇದು ಹಾಗೇನೆ ನಮಗೆ ನಾವು ತರ್ತಕ್ಕಂಥ ಟೆಸ್ಟ್ ಚಾರ್ಜ್ ಇನ್ಫಿನಿಟಿಯಿಂದ ಆಗಿರೋದ್ರಿಂದ ಆ ಡಿಸ್ಟೆನ್ಸ್ ನಮ್ಗೆ ಗೊತ್ತಿದ್ದಕ್ಕೆ ಏನ್ ಮಾಡಿದೀವಿ, ಒಂದು ಸ್ಮಾಲ್ ಅಮೌಂಟ್ ಅನ್ನ ನಾವು ಡಿಸ್ಟೆನ್ಸ್ ಅನ್ನ ಮೆಜರ್ ಮಾಡಿಕೊಂಡು ಇದನ್ನೇ ಸೇರಿಸ್ತಾ ಹೋಗ್ತೀವಿ. ಹಾಗಾಗಿ ಡಿ ಆರ್ ಇಸ್ ದ ಡಿಸ್ಟೆನ್ಸ್. ಹಾಗಿದ್ರೆ ಒಗನ್ ಇಸ್ ಈಕ್ವಲ್ ಟು ಏನು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಎಸ್. ಹಾಗಿದ್ರೆ ಬಿ ಇಂದ ಎ ಮೂವ್ ಮಾಡ್ಲಿಕ್ಕೆ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದೆ ಅನ್ನೋದು ಎಫ್. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಎ ಇಂದ ಬಿ ಗೆ ಡಿ ಆರ್. ಆದ್ರೆ ಇಲ್ಲಿ ಮೈನಸ್ ಬರ್ಕೊಂಡಿದ್ದೀವಿ. ಯಾಕೆ ಮೈನಸ್ ಬರ್ಕೊಂಡಿದ್ದೀವಿ? ಫೀಲ್ಡ್ ಈ ಡೈರೆಕ್ಷನ್ಸ್ ಅಲ್ಲಿದೆ. ಈ ಫೀಲ್ಡ್ ವಿರುದ್ಧವಾಗಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಟು ರೈಟ್ ಇಟ್ ಆಸ್ ಮೈನಸ್ ಡಿ ಆರ್. therefore is equal to minus f into dr. dw ಯಾಕೆ ತಗೊಂಡೆ? ಡಬ್ಲ್ಯೂ ತಗೋದಾಗಿತ್ತಲ್ವಾ? ಇಲ್ಲಿ ಬಿ ಇಂದ ಎ ವರ್ಕ್ ಮಾಡಿದ್ದು ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಆಗಿರೋದ್ರಿಂದ ಡಿ ಡಬ್ಲ್ಯೂ ತಗೊಂಡ್ವಿ. ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಸೇರಿಸಿದ್ರೆ ಯು ಗೆಟ್ ಟೋಟಲ್ ಅಮೌಂಟ್ ಆಫ್ ವರ್ಕ್ ಡನ್. therefore dw is equal to minus f into dr. you know in the first PUC field first chapter field ಅಂದ್ರೆ ಫೋರ್ಸ್ ಅಂದ್ರೆ ಫೀಲ್ಡ್ ಇದೆ ಅಂದ್ರೆ ಫೋರ್ಸ್ ಅಲ್ಲೇ ಬರ್ಕೊಂಡಿದ್ವಿ. E is equal to F divided by Q naught ಅಂತ ಬರ್ಕೊಂಡಿದ್ವಿ. E is equal to F divided by Q naught. Q naught ಇದೆ ಟೆಸ್ಟ್ ಚಾರ್ಜ್ ಅಂತ ಆದ್ರೆ E is equal to F ಆಗುತ್ತಲ್ವಾ? ಹಾಗಾಗಿ E is equal to F. ಹಾಗಿದ್ರೆ ಇಲ್ಲಿ F ಬದಲು ಬರ್ಕೊಂಡ E ಬರ್ಕೊಂಡ dW is equal to minus E into dr ಅಂತ ಆಯ್ತು. The negative sign indicates that work is done against the force. dr is the small distance that force can be assumed to be constant over it. The potential difference between the points A and B is VA ಜಾಸ್ತಿ ಇದೆ, VB ಕಡಿಮೆ ಇದೆ. ನೋಡಿ ಡಿಫರೆನ್ಸ್ ಆಫ್ ಬರ್ಕೊಂಡಿಲ್ಲ, ಇದು ಮೈನಸ್ ಬರ್ಕೊಂಡಿದೆ. ಯಾಕೆ? VA is greater than VB ಆಗಿರೋದ್ರಿಂದ VA minus VB is equal to DV. DV ಅಂದ್ರೆ ಏನು? Potential difference. You know V is equal to W. Similarly DV is equal to DW. ಯಾಕೆ? V is equal to W ಅಂದ್ರೆ potential ವರ್ಕ್ ಆಗಿ ಎಷ್ಟು ವರ್ಕ್ ಆಗಿದೆ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತೀವಿ. therefore DV is equal to DW. ಹಾಗೆ dw ಅಂತಕ್ಕಂಥ ಈಕ್ವೇಷನ್ಸ್ ಏನ್ ಮಾಡಬೇಕು? dv ಅನ್ನು ಸೇರಿಸಬೇಕು. dv is equal to minus e into dr. E is equal to minus dv by dr. ಅಲ್ಲಿಗೆ E is equal to minus dv by dr. This is the relation between electric intensity and electric potential. Thus, electric intensity at a point in electric field is negative. The potential gradient at that point. What is potential gradient? Gradient ಅಂದ್ರೆ ಏನು? You know in the first PUC temperature gradient. That means any physical quantity with respect to distance. Distance ಗೆ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿ ಯಾವುದೇ ಒಂದು ಕ್ವಾಂಟಿಟಿ ವೇರಿ ಆಗ್ತಾ ಇದ್ರೆ ಅದನ್ನ ನಾವು ಏನ್ ಕರಿತೀವಿ ಅಂದ್ರೆ ಗ್ರೇಡಿಯಂಟ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಪೊಟೆನ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ ಗೆ ವೇರಿ ಆಗ್ತಾ ಇರೋದ್ರಿಂದ ಇದನ್ನ ನಾವೇನ್ ಕರಿತೀವಿ? ಪೊಟೆನ್ಷಿಯಲ್ ಗ್ರೇಡಿಯಂಟ್. You know in the first PUC thermal properties of matter temperature gradient. The difference of temperature between the two ends with respect to the distance is called as temperature gradient. ಹಾಗೆಯೇ ಅಲ್ಲಿ ಎರಡು ಡಿಸ್ಟೆನ್ಸ್ ಮಧ್ಯೆ ಇರತಕ್ಕಂಥ ಡಿಫರೆನ್ಸ್ ಆಫ್ ಟೆಂಪರೇಚರ್ ತಗೊಂಡಿರ್ತೀವಿ. ಉದಾಹರಣೆಗೆ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಸೌಟನ್ನ ಏನ್ ಮಾಡಿರ್ತಾರೆ? ಪಾತ್ರೆ ಇಟ್ಟಿರ್ತಾರೆ. ಸ್ವಲ್ಪ ಹೊತ್ತಿನಂತರ ಏನಾಗುತ್ತೆ? ಕೆಳಗಡೆಯಿಂದ ಸೌಟ್ ಒಂದು ಭಾಗದಿಂದ ಇನ್ನೊಂದು ಭಾಗದವರೆಗೆ ಏನಾಗುತ್ತೆ? ಹೀಟ್ ಫ್ಲೋ ಆಗುತ್ತೆ. ನೋಡಿ ಆ ಸೌಟನ್ನ ನಾವು ಹೇಗೆ ಬಳಸ್ತೀವಿ? ಡಿಪೆಂಡ್ಸ್ ಅಪಾನ್ ಸೈಜ್ ಆಫ್ ದ ವೆಸಲ್. ಯಾವ ತರವಾಗಿ ಪಾತ್ರೆಗಳನ್ನು ಬಳಸ್ತೇವೋ ಅದೇ ರೀತಿ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಪೂನ್ಗಳನ್ನ ಬಳಸ್ತೀವಿ. ಅಂದ್ರೆ ದೊಡ್ಡ ಪಾತ್ರೆ ದೊಡ್ಡ ಸ್ಪೂನ್, ಸಣ್ಣ ಪಾತ್ರೆ ಸಣ್ಣ ಸ್ಪೂನು. ಅಂದ್ರೆ ಆ ಸ್ಪೂನ್ ನಲ್ಲಿ ಒಂದ್ ಎಂಡಿಂದ ಇನ್ನೊಂದು ಎಂಡಿಗೆ ಟೆಂಪರೇಚರ್ ಫ್ಲೋ ಆಗುತ್ತೆ. ಆ ಡಿಸ್ಟೆನ್ಸ್ ಏನಿದೆ, ಡಿಸ್ಟೆನ್ಸ್ ಚಮಚೆ ಉದ್ದ, ಆ ಸ್ಪೂನ್ ಉದ್ದ, ಆ ಉದ್ದಕ್ಕೆ ವಿತ್ ರೆಸ್ಪೆಕ್ಟ್ ಟು ಎಷ್ಟು ಡಿಫರೆನ್ಸ್ ಆಫ್ ಟೆಂಪರೇಚರ್ ಇದೆ ಅದನ್ನ ಟೆಂಪರೇಚರ್ ಗ್ರೇಡಿಯಂಟ್ ಅಂತ ಕರೆದಿದ್ವಿ. ಹಾಗೆ ಇಲ್ಲಿ ಪೊಟೆನ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ ಗೆ ವೇರಿ ಆಗೋದ್ರಿಂದ ಇದನ್ನ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂತ ಕರೀತೀವಿ. Yes, the negative sign signifies that the direction of E is the direction of decreasing V. Yes,
ನೋಡಿ ಇಲ್ಲಿ ನಿಮ್ಗೆ ಅನ್ಸುತ್ತೆ ಈಕ್ವೇಶನ್ ನೋಡಿದಾಗ E is equal to minus dV by dr ಅಂದ್ರೆ E ಮತ್ತೆ V ಏನಾಗಿದೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ. ಹಾಗಿದ್ರೆ E ಮತ್ತು V ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ ಅಂದ್ರೆ E ಜಾಸ್ತಿ ಆದ್ರೆ V ಜಾಸ್ತಿ ಆಗ್ಬೇಕು ಅಂತ ನಾವು ಅನ್ಕೊಳ್ತೀವಿ. ಅಲ್ಲ, ಇಲ್ಲಿ ಮೈನಸ್ ಸೈನ್ ಇದೆ. ಮೈನಸ್ ಸೈನ್ ಇದ್ದಾಗ ಏನಾಗುತ್ತೆ ಅಂದ್ರೆ E ಜಾಸ್ತಿ ಆದ್ರೆ V ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ? ನಾವು ಏನ್ ಮಾಡಿದ್ವಿ, ಈ ಚಾರ್ಜ್ ಅನ್ನ ತಗೊಂಡ್ ಬಂದ್ವಲ್ಲ, ಇದರಿಂದ ಇನ್ಫಿನಿಟಿ ಇಂದ ಚಾರ್ಜ್ ತಗೊಂಡ್ ಬರ್ತಾ ಇದೀವಿ, ಡಿಸ್ಚಾರ್ಜ್ ತಗೊಂಡ್ ಬರ್ತಾ ಇದೀವಿ ಅಂತ ಹೇಳಿದ್ವಲ್ಲ. ಕಡಿಮೆ ಡಿಸ್ಟೆನ್ಸ್ ಅನ್ನ ಕವರ್ ಮಾಡಲಾಗುತ್ತೆ, ಕಡಿಮೆ ಪೊಟೆನ್ಶಿಯಲ್ ಇರುತ್ತೆ, ಅಂದ್ರೆ ನೆಗೆಟಿವ್ ಪೊಟೆನ್ಶಿಯಲ್ ಆಗುತ್ತೆ. ನೆಗೆಟಿವ್ ಅಂದ್ರೆ ಏನು, ಡಿಕ್ರೀಸಿಂಗ್. ಅದಕ್ಕೆ ಇಲ್ಲಿ ನಾವು ಮೈನಸ್ ಇರೋದ್ರಿಂದ E increases, V is decreases ಅನ್ನೋದನ್ನ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಇಫ್ ದ dV is negative then E is positive ಅಂದ್ರೆ ಇಲ್ಲಿ ಪಾಸಿಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಹೊಂದಿರುತ್ತೆ ಅಂತ ಹೇಳ್ತೀವಿ. This is called as relation between electric field and electric field or electric intensity and electric potential. ಎಕ್ಸಾಮ್ ಅಲ್ಲಿ ಇದನ್ನ 3 ಮಾರ್ಕ್ಸ್ ಗೆ ಕ್ವೆಶ್ಚನ್ಸ್ ಕೇಳ್ತಾರೆ. ಲಾಸ್ಟ್ ಇಯರ್ ಮೊನ್ನೆ ಮಾರ್ಚ್ ಎಕ್ಸಾಮ್ ಅಲ್ಲಿ ಈ ಕ್ವೆಶ್ಚನ್ಸ್ ಅನ್ನು 3 ಮಾರ್ಕ್ಸ್ ಗೆ ಕೇಳಿದ್ರು. relation between electric intensity and electric potential. Yes.